ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ, ನಿಮ್ಮ ಕುಂಭರಾಶಿ ಸ್ನೇಹಿತರಿಗೆ. ಕುಂಭರಾಶಿಯ ಸ್ನೇಹಿತರೆ, ಇಂದು ಹಂಚಿಕೊಳ್ಳುತ್ತಿರುವುದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇದು ಸರಳ ಚಿಹ್ನೆಯಲ್ಲ, ಆದರೆ ನಿಮಗೆ ಆಶ್ಚರ್ಯವನ್ನುಂಟು ಮಾಡುವ ಸಂದೇಶವಾಗಿದೆ. ನೀವು ಆತ್ಮೀಯರೆಂದು ಪರಿಗಣಿಸಿದ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದ 3 ಜನರ ಬಗ್ಗೆ ಸತ್ಯವು ಬಹಿರಂಗಗೊಳ್ಳಲಿದೆ. ಈ 3 ಹೆಸರುಗಳ ಮೊದಲ ಅಕ್ಷರಗಳು ಪಿ, ಆರ್ ಮತ್ತು ಎ, ಮತ್ತು ಮುಂದಿನ 4 ದಿನಗಳಲ್ಲಿ ನೀವು ಅವರ ನಿಜವಾದ ನಡವಳಿಕೆಯನ್ನು ಅನುಭವಿಸಬಹುದು. ಸತ್ಯ ಹೊರಬಂದಾಗ ಆಶ್ಚರ್ಯಪಡುವುದು ಸಹಜ, ಏಕೆಂದರೆ ನೀವು ನಂಬಿದವರು ಬೇರೆ ಬೆಳಕಿನಲ್ಲಿ ಕಾಣಿಸಿಕೊಳ್ಳಬಹುದು. ನೀವು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸುವುದಿಲ್ಲ, ಆದರೆ ಎಲ್ಲರೂ ನಿಮ್ಮ ಬಗ್ಗೆ ಒಂದೇ ರೀತಿ ಯೋಚಿಸುವುದಿಲ್ಲ. ನೀವು ಇಲ್ಲ ಎಂದು ಹೇಳಲು ಹಿಂಜರಿಯುತ್ತಿರುವುದರಿಂದ ನಿಮ್ಮ ಮೃದು ಹೃದಯವು ನಿಮ್ಮ ಶಕ್ತಿ ಮತ್ತು ನಿಮ್ಮ ದೌರ್ಬಲ್ಯ ಎರಡೂ ಆಗಿದೆ. ನೀವು ಇತರರನ್ನು ಅಪರಾಧ ಮಾಡಲು ಭಯಪಡುತ್ತೀರಿ, ಮತ್ತು ಇದರಿಂದಾಗಿ ಜನರು ನಿಮ್ಮ ಸದ್ಭಾವನೆಯ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕೆಲವೊಮ್ಮೆ ನೀವು ಇನ್ನೊಬ್ಬ ವ್ಯಕ್ತಿ ತಪ್ಪು ಎಂದು ಮುಂಚಿತವಾಗಿಯೇ ಗ್ರಹಿಸುತ್ತೀರಿ, ಆದರೂ ನೀವು ಮೌನವಾಗಿರುತ್ತೀರಿ, ಮತ್ತು ಈ ಮೌನವು ಸಂಗ್ರಹವಾಗುತ್ತದೆ ಮತ್ತು ಮಾನಸಿಕ ಆಯಾಸವಾಗಿ ಬದಲಾಗುತ್ತದೆ. ರಾತ್ರಿಯ ಮೌನದಲ್ಲಿ ನೀವು ನಿಮ್ಮ ನಿಜವಾದ ಆಯಾಸವನ್ನು ಅನುಭವಿಸುತ್ತೀರಿ. ಇದು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವೂ ಆಗಿದೆ. ಇದು ಗುಂಪಿನಲ್ಲಿಯೂ ಸಹ ಒಂಟಿತನವನ್ನು ಅನುಭವಿಸುವ ಪರಿಣಾಮವಾಗಿದೆ. ಮುಂಬರುವ ಸಮಯವು ನಿರ್ಣಾಯಕವಾಗಿದೆ, ಏಕೆಂದರೆ 2 ಆಯ್ಕೆಗಳು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಒಂದು ಸುಲಭವಾಗಿ ಕಾಣಿಸಬಹುದು, ಆದರೆ ನಂತರ ಗೊಂದಲವನ್ನು ಉಂಟುಮಾಡಬಹುದು, ಮತ್ತು ಇನ್ನೊಂದು ಆರಂಭದಲ್ಲಿ ಕಷ್ಟಕರವೆಂದು ತೋರುತ್ತದೆ, ಆದರೆ ಸ್ಥಿರತೆಯನ್ನು ಒದಗಿಸುತ್ತದೆ. ಸ್ನೇಹಿತರೆ, ನಿರ್ಧಾರವು ನಿಮ್ಮದಾಗಿರುತ್ತದೆ, ಆದ್ದರಿಂದ ಯಾರಾದರೂ ನಿಮ್ಮನ್ನು ಕೆರಳಿಸಬಹುದು, ಏಕೆಂದರೆ ನಿಮ್ಮ ಮಾತುಗಳನ್ನು ನಿಯಂತ್ರಿಸುವುದು ಮುಖ್ಯ. ಯಾರಾದರೂ ನಿಮ್ಮನ್ನು ವಿರೋಧಿಸಬಹುದು, ಮತ್ತು ನೀವು ಹಠಾತ್ತನೆ ಪ್ರತಿಕ್ರಿಯಿಸಿದರೆ ಅದೇ ಜನರು ನಂತರ ನಿಮ್ಮನ್ನು ದೂಷಿಸಬಹುದು. ಈ ಸಮಯದಲ್ಲಿ ತಾಳ್ಮೆ ನಿಮ್ಮ ದೊಡ್ಡ ಆಸ್ತಿ. ನಿಮ್ಮ ಸುತ್ತಲೂ ಸ್ನೇಹಪರವಾಗಿ ಕಾಣುವ ಯಾರಾದರೂ ಇದ್ದಾರೆ, ಆದರೆ ಆಳವಾಗಿ ಅವರು ನಿಮ್ಮ ಪ್ರಗತಿಯ ಬಗ್ಗೆ ಅತೃಪ್ತರಾಗಿದ್ದಾರೆ. ಅವರು ನಿಮ್ಮ ದೌರ್ಬಲ್ಯಗಳನ್ನು ತಿಳಿದಿದ್ದಾರೆ. ನೀವು ವಿಷಯಗಳನ್ನು ಗೌಪ್ಯವಾಗಿ ಹಂಚಿಕೊಂಡಿರುವುದರಿಂದ ಅವರು ಈ ಮಾಹಿತಿಯನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಬಹುದು. ಅವರು ಎಲ್ಲದಕ್ಕೂ ಒಪ್ಪುತ್ತಾರೆ, ಆದರೆ ಅಗತ್ಯವಿದ್ದಾಗ ನಿಮ್ಮನ್ನು ಬೆಂಬಲಿಸುವುದಿಲ್ಲ ಎಂಬುದು ಸ್ಪಷ್ಟ ಸಂಕೇತವಾಗಿದೆ. ಅವರು ಸಲಹೆ ನೀಡುತ್ತಾರೆ, ಆದರೆ ಗೊಂದಲಕ್ಕೆ ಕಾರಣವಾಗುವ ರೀತಿಯಲ್ಲಿ ಮಾತ್ರ. ಭವಿಷ್ಯದಲ್ಲಿ ಅವರ ನಡವಳಿಕೆ ಸ್ಪಷ್ಟವಾಗಬಹುದು, ಮತ್ತು ಸತ್ಯವು ಅಂತಿಮವಾಗಿ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಕಠಿಣ ಪರಿಶ್ರಮ ಮತ್ತು ಫಲಿತಾಂಶಗಳ ನಡುವಿನ ನೀವು ಅನುಭವಿಸಿದ ತಡೆಗೋಡೆ ಕ್ರಮೇಣ ಕಡಿಮೆಯಾಗಬಹುದು. ನೀವು ನಿಮ್ಮ ಯೋಜನೆಗಳನ್ನು ಇತರರಿಗೆ ಬಹಿರಂಗಪಡಿಸದಿದ್ದರೆ ಮತ್ತು ಸದ್ದಿಲ್ಲದೆ ಕೆಲಸ ಮಾಡುವುದನ್ನು ಮುಂದುವರಿಸದಿದ್ದರೆ, ಹಿಂದೆ ಸ್ಥಗಿತಗೊಂಡ ಯೋಜನೆಯು ಇದ್ದಕ್ಕಿದ್ದಂತೆ ವೇಗವಾಗಿ ಪಡೆದುಕೊಳ್ಳಬಹುದು, ಅಂದರೆ ಪರಿಹಾರವನ್ನು ತರಬಹುದು. ಆರ್ಥಿಕ ಏರುಪೇರು ಕೂಡ ಸಾಧ್ಯ. ಉದಾಹರಣೆಗೆ, ಬಾಕಿ ಇರುವ ಹಣ ಅಥವಾ ಹೊಸ ಅವಕಾಶವನ್ನು ಪಡೆಯುವಾಗ ಆತುರ ಮತ್ತು ದುರಾಸೆಯನ್ನು ತಪ್ಪಿಸುವುದು ಮುಖ್ಯ. ತುಂಬ ಸುಲಭವೆಂದು ತೋರುವ ಯಾವುದನ್ನಾದರೂ ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರವೇ ಸ್ವೀಕರಿಸಿ. ಇತರರನ್ನು ಸಂತೋಷಪಡಿಸುವ ಅಭ್ಯಾಸವನ್ನು ಬಿಟ್ಟು ಸ್ವಾಭಿಮಾನದಿಂದ ಬದುಕುವ ಸಮಯವಿದು. ನಿಜವಾದವರು ನಿಮ್ಮೊಂದಿಗೆ ಬೇಷರತ್ತಾಗಿ ಅಂಟಿಕೊಳ್ಳುತ್ತಾರೆ, ಆದರೆ ಸ್ವಾರ್ಥಿಗಳು ತಮ್ಮನ್ನು ದೂರ ಮಾಡಿಕೊಳ್ಳುತ್ತಾರೆ. ಆರಂಭದಲ್ಲಿ ನೋವುಂಟು ಮಾಡಬಹುದಾದ ಸತ್ಯ ಹೊರಹೊಮ್ಮಬಹುದು, ಆದರೆ ನಂತರ ಸ್ಪಷ್ಟತೆಯನ್ನು ತರಬಹುದು. ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ದುರ್ಬಲರಲ್ಲ, ನೀವು ಕೇವಲ ಭಾವನಾತ್ಮಕರು, ಮತ್ತು ಭಾವನೆಗಳ ಕಾರಣದೊಂದಿಗೆ ಸೇರಿಕೊಂಡಾಗ ಶಕ್ತಿಯಾಗುತ್ತದೆ. ದೀರ್ಘಕಾಲದವರೆಗೆ ನೀವು ಬಹಳಷ್ಟು ಸಹಿಸಿದ್ದೀರಿ ಮತ್ತು ನಿಗ್ರಹಿಸಿದ್ದೀರಿ. ನೀವು ಜನರ ಮಾತುಗಳನ್ನು ನಿರ್ಲಕ್ಷಿಸಿದ್ದೀರಿ. ನಂಬಿಕೆ ಮುರಿದಾಗಲೂ ನೀವು ಶಾಂತವಾಗಿದ್ದೀರಿ, ಆದರೆ ಪ್ರತಿಯೊಂದು ಅನುಭವವು ನಿಮ್ಮೊಳಗೆ ಒಂದು ಗೋಡೆಯನ್ನು ನಿರ್ಮಿಸಿದೆ. ಇದನ್ನು ಗುರುತಿಸುವ ಸಮಯ ಈಗ. ಹಿಂದೆ ಕೆಲವು ಜನರ ಅಸೂಯೆ, ಭದ್ರತೆ ಅಥವಾ ನಿಮ್ಮ ಬೆಳೆಯುವ ಸ್ವಾವಲಂಬನೆಯಂತಹ ಕಾರಣಗಳಿಗಾಗಿ ಕ್ರಮೇಣ ದೂರವಾಗಿರಬಹುದು. ಹಳೆಯ ಸಂಬಂಧ ಅಥವಾ ಸಂಘರ್ಷದ ಸಮಸ್ಯೆ ಮತ್ತೆ ಹೊರಹೊಮ್ಮಬಹುದು. ಮೌನವಾಗಿರಬೇಕೋ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಶಾಂತವಾಗಿ ವ್ಯಕ್ತಪಡಿಸಬೇಕೋ ನೀವು ನಿರ್ಧರಿಸಬೇಕಾಗುತ್ತದೆ. ಬಿಟ್ಟುಕೊಡುವುದರಿಂದ ಯಾವಾಗಲೂ ಶಾಂತಿ ಸಿಗುವುದಿಲ್ಲ. ಕೆಲವೊಮ್ಮೆ ಸ್ಪಷ್ಟ ಮತ್ತು ಅಳತೆಯ ಮಾತುಗಳು ಸಮತೋಲನವನ್ನು ಸೃಷ್ಟಿಸಬಹುದು. ಆರ್ಥಿಕ ತಿರುವು ಕೂಡ ಸಾಧ್ಯ.
ಹೊಸ ಜವಾಬ್ದಾರಿಗಳು ಅಥವಾ ಪ್ರಸ್ತಾಪಗಳು ಉದ್ಭವಿಸಿದಾಗ ಪ್ರತಿಯೊಂದು ದಾಖಲೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ ನಂತರವೇ ಮುಂದುವರಿಸಿ ಸ್ನೇಹಿತರೆ. ಹಿಂದಿನ ಅನುಭವಗಳಿಂದ ಬರುವ ಭಯಗಳು ಅಡ್ಡಿಯಾಗಬಾರದು, ಬದಲಾಗಿ ಮುನ್ನೆಚ್ಚರಿಕೆಯಾಗಿ ಪರಿಣಮಿಸಬೇಕು. ಮನೆಯಲ್ಲಿಯೂ ಸಹ ಸಣ್ಣ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಉಲ್ಬಣವಾಗಬಹುದು. ಆದ್ದರಿಂದ ನಿಮ್ಮ ಧ್ವನಿಯನ್ನು ಏರಿಸುವುದನ್ನು ತಪ್ಪಿಸಿ, ಏಕೆಂದರೆ ಅನೇಕ ವಿವಾದಗಳು ಅಕಾಲಿಕವಾಗಿ ಪರಿಹರಿಸಬಹುದು. ಸಮತೋಲಿತ ಪ್ರತಿಕ್ರಿಯೆಯು ನೀವು ಪ್ರತಿಯೊಂದು ವಿವಾದವನ್ನು ಗೆಲ್ಲಲ್ಲ ಎಂಬುದನ್ನು ನಿಶ್ಚಿತಪಡಿಸಬೇಕು. ಕೆಲವೊಮ್ಮೆ ಅದನ್ನು ತಗ್ಗಿಸುವುದು ಬುದ್ಧಿವಂತಿಕೆ. ಅಂತಿಮವಾಗಿ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಹಸ್ತಕ್ಷೇಪಿಸಲು ಪ್ರಯತ್ನಿಸುವ ವ್ಯಕ್ತಿಗೆ ಗಮನ ಹರಿಸಿ. ಅವರ ಸಲಹೆಯ ನಂತರ ನೀವು ಗೊಂದಲಗೊಂಡಿದ್ದರೆ ಇದನ್ನು ಸಂಕೇತವಾಗಿ ತೆಗೆದುಕೊಳ್ಳಿ. ನೀವು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಮುಂದಿನ ಸಮಯವು ನಿಮ್ಮ ತಾಳ್ಮೆ ಮತ್ತು ತಿಳುವಳಿಕೆಯ ಪರೀಕ್ಷೆ ಮತ್ತು ಅವಕಾಶ. ನಿಮ್ಮನ್ನು ಕಡಿಮೆ ಅಂದಾಜಿಸಬೇಡಿ, ಏಕೆಂದರೆ ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಸಮರ್ಥರು ಮತ್ತು ಶೀಘ್ರದಲ್ಲೇ ನೀವು ಇದನ್ನು ನೀವೇ ಅನುಭವಿಸಲು ಪ್ರಾರಂಭಿಸುತ್ತೀರಿ. ಭವಿಷ್ಯದಲ್ಲಿ ಆ ವ್ಯಕ್ತಿಯ ನಿಜವಾದ ಉದ್ದೇಶಗಳು ಸ್ಪಷ್ಟವಾಗಬಹುದು ಮತ್ತು ಸತ್ಯವು ಬಹಿರಂಗವಾದಾಗ ನೀವು ಮೊದಲು ಸ್ವೀಕರಿಸಿದ ಸಂಕೇತಗಳನ್ನು ನಿರ್ಲಕ್ಷಿಸಿದ್ದಕ್ಕೆ ನೀವು ವಿಷಾದಿಸುವುದಿಲ್ಲ. ಹಾಗಾಗಿ ಈಗ ನೀವು ಆಂತರಿಕ ಧ್ವನಿಯನ್ನು ಗಂಭೀರವಾಗಿ ಕೇಳಿ, ಏಕೆಂದರೆ ನೀವು ಬಹಳಷ್ಟು ಕಾಲದಿಂದ ನಿಜವಾದ ಒಡನಾಟವನ್ನು ಹುಡುಕುತ್ತಿದ್ದೀರಿ. ಹೇಳುವ ವಿವರಣೆ ಇಲ್ಲದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು. ಆದರೆ ಕೆಲವೊಮ್ಮೆ ನೀವು ಪದಗಳು ಮತ್ತು ಬಾಹ್ಯ ನಡವಳಿಕೆಯಿಂದ ಪ್ರಭಾವಿತರಾಗಿರುವುದರಿಂದ ನಂಬಿಕೆ ತಪ್ಪಾಗುತ್ತದೆ. ಈಗ ನೀವು ಪದಗಳಿಗಿಂತ ಕ್ರಿಯೆಗಳನ್ನು ಹೆಚ್ಚು ನೋಡಬೇಕು. ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ಯಾರು ನಿಂತರು ಮತ್ತು ಅನುಕೂಲವಾದ ಸಮಯದಲ್ಲಿ ಮಾತ್ರ ಯಾರು ನಿಮ್ಮ ಬಳಿ ಬಂದರು, ಇದು ನಿಜವಾದ ಗುರುತು ಸ್ನೇಹಿತರೆ. ಭಾವನಾತ್ಮಕವಾಗಿರುವುದು ದೌರ್ಬಲ್ಯವಲ್ಲ, ಆದರೆ ಮಿತಿಗಳಿಲ್ಲದೆ ನಂಬುವುದು ನಿಮಗೆ ಹಾನಿ ಮಾಡುತ್ತದೆ. ಆದ್ದರಿಂದ ಯಾರಿಗೆ ಎಷ್ಟು ಜಾಗವನ್ನು ನೀಡಬೇಕು ಎಂದು ಈಗ ನಿಮ್ಮ ಮಿತಿಗಳನ್ನು ಸರಿಹೊಂದಿಸಿ. ಈ ನಿರ್ಧಾರವು ಸುಲಭವಲ್ಲ, ಏಕೆಂದರೆ ನೀವು ಯಾರಿಗೂ ನೋವುಂಟು ಮಾಡಲು ಬಯಸುವುದಿಲ್ಲ. ಆದರೆ ನಿರಂತರವಾಗಿ ನಿಮ್ಮನ್ನೇ ನೋವಿಸಿಕೊಳ್ಳುವುದು ಪರಿಹಾರವೂ ಅಲ್ಲ. ಮುಂಬರುವ ವಾರಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಆಯಾಸ ಮತ್ತು ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಒಳ್ಳೆಯದಲ್ಲ. ನಿಮ್ಮ ದೇಹದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಿ. ಸಮಯಕ್ಕೆ ವಿಶ್ರಾಂತಿ ಪಡೆಯಿರಿ. ಆಹಾರ ಮತ್ತು ನಿದ್ದೆಗೆ ಆದ್ಯತೆ ನೀಡಿ, ಏಕೆಂದರೆ ಮಾನಸಿಕ ಶಾಂತಿ ಇಲ್ಲದೆ ಯಶಸ್ಸು ಸುಸ್ಥಿರವಲ್ಲ. ಶೀಘ್ರದಲ್ಲೇ ಅವಕಾಶ ಉದ್ಭವಿಸಬಹುದು. ಚಿಕ್ಕದಾಗಿ ತೋರುವ ಆದರೆ ಆಳವಾದ ಮಹತ್ವದ್ದಾಗಿರುವ ಏನು ಇದೆ? ಅದು ಹೊಸ ಜವಾಬ್ದಾರಿ ಅಥವಾ ನೀವು ಮೊದಲು ಗಂಭೀರವಾಗಿ ಪರಿಗಣಿಸಿದ ಹೊಸ ಪಾತ್ರವಾಗಿರಬಹುದು. ಈ ಬಾರಿ ಭಯ ಅಡ್ಡಿಯಾಗಲು ಬಿಡಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಏಕೆಂದರೆ ಫಲಿತಾಂಶಗಳು ತಡವಾಗಿ ಬಂದರೂ ಅವು ಸ್ಥಿರವಾಗಿರುತ್ತವೆ. ಈಗ ನೀವು ಎಲ್ಲರಿಗೂ ನಿಮ್ಮನ್ನು ಸರಿ ಎಂದು ಸಾಬೀತುಪಡಿಸುವ ಅಗತ್ಯವಿಲ್ಲ ಎಂಬುದನ್ನು ಸಹ ಅರ್ಥ ಮಾಡಿಕೊಳ್ಳಿ. ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವರು ವಿವರಣೆ ಇಲ್ಲದೆ ಅರ್ಥ ಮಾಡಿಕೊಳ್ಳುತ್ತಾರೆ, ಮತ್ತು ಅರ್ಥ ಮಾಡಿಕೊಳ್ಳದವರನ್ನು ಮನವೊಲಿಸುವುದು ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ ಸ್ನೇಹಿತರೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಉಳಿಸಿ ಮತ್ತು ಗುರಿಯತ್ತ ಗಮನ ಹರಿಸಿ. ಬದಲಾವಣೆಯ ಪ್ರತಿಕ್ರಿಯೆಯು ಪ್ರಾರಂಭವಾಗಿದೆ ಮತ್ತು ನೀವು ಜಾಗರೂಕರಾಗಿರಬೇಕು ಮತ್ತು ಶಾಂತವಾಗಿರಬೇಕು ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಮುಂದಿನ ಹಾದಿ ಕ್ರಮೇಣ ಸ್ಪಷ್ಟವಾಗುತ್ತದೆ. ಈಗ ನೀವು ಆಗಾಗ್ಗೆ ನಿರ್ಲಕ್ಷಿಸುವ ಯಾವುದನ್ನಾದರೂ ಗಮನದಲ್ಲಿರಿಸಿಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಯ ಎಚ್ಚರಿಕೆಗಳು. ಕೆಲವೊಮ್ಮೆ ಏನೂ ಸರಿಯಿಲ್ಲ ಎಂದು ನೀವು ಭಾವಿಸುತ್ತೀರಿ. ಯಾರೊಬ್ಬರ ಅತಿಯಾದ ಮಾಧುರ್ಯ ಅಥವಾ ಹಠಾತ್ ನಿಕಟತೆಯು ನಿಮಗೆ ಸುಳಿವನ್ನು ನೀಡುತ್ತದೆ, ಆದರೆ ನೀವು ಅದನ್ನು ನಿರ್ಲಕ್ಷಿಸುತ್ತೀರಿ. ಬಹುಶಃ ನಾನು ಅದನ್ನು ಅತಿಯಾಗಿ ಯೋಚಿಸುತ್ತಿದ್ದೇನೆ ಎಂದು ಯೋಚಿಸುತ್ತೀರಿ, ಆದರೆ ನಿಮ್ಮ ಅಂತಃಪ್ರಜ್ಞೆಯು ಆಗಾಗ್ಗೆ ಸತ್ಯವನ್ನು ಮೊದಲು ಹಿಡಿಯುತ್ತದೆ. ಇತ್ತೀಚಿನ ತಿಂಗಳುಗಳಲ್ಲಿ ಬೆಂಬಲವನ್ನು ಮುಂಭಾಗದಲ್ಲಿ ನೀಡಲಾಗುವ ಮತ್ತು ನಿಮ್ಮ ಹಿಂದೆ ಪ್ರಶ್ನೆಗಳನ್ನು ಎತ್ತುವ ವಾತಾವರಣದಿಂದ ನೀವು ಸುತ್ತುವರೆದಿದ್ದೀರಿ. ಕ್ರಮೇಣ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಮತ್ತು ನಿಮ್ಮನ್ನು ನೀವು ಅನುಮಾನಿಸುವಂತೆ ಮಾಡಲು ಪ್ರಯತ್ನಗಳು ನಡೆದವು. ಈ ಸಮಯದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಸ್ನೇಹಿತರೆ, ಏಕೆಂದರೆ ನಿಮ್ಮ ಸತ್ಯವು ನಿಮ್ಮ ಶಕ್ತಿಯಾಗಿದೆ. ಜಗತ್ತಿನಲ್ಲಿರುವ ಎಲ್ಲರೂ ಮುಗ್ಧರಲ್ಲ. ಕೆಲವರು ಸಿಹಿ ಮಾತುಗಳಿಂದ ಕ್ರಮೇಣ ನಂಬಿಕೆಯನ್ನು ಹಾಳು ಮಾಡುತ್ತಾರೆ. ಶೀಘ್ರದಲ್ಲೇ ನೀವು ಹೇಳುವುದು ವಿಭಿನ್ನ ಬೆಳಕಿನಲ್ಲಿ ಹೊರಬರುವ ಏನಾದರೂ ಸಂಭವಿಸಬಹುದು, ಮತ್ತು ಆಗ ನೀವು ಸತ್ಯವನ್ನು ಅರಿತುಕೊಳ್ಳುತ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಏರಿಳಿತಗೊಂಡಿದೆ. ಕೆಲವೊಮ್ಮೆ ಹಣ ಇದ್ದಕ್ಕಿದ್ದಂತೆ ಬಂದಿದೆ, ಕೆಲವೊಮ್ಮೆ ವೆಚ್ಚಗಳು ಹೆಚ್ಚಿವೆ. ಪ್ರತಿಯೊಂದು ಹಣಕಾಸಿನ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವ ಸಮಯ ಈಗ. ಯಾವುದೇ ಒಪ್ಪಂದ ಅಥವಾ ಪಾಲುದಾರಿಕೆಯನ್ನು ಬರವಣಿಗೆಯಲ್ಲಿರಿಸಿ ಸ್ನೇಹಿತರೆ. ನಿಮಗೆ ನಿಜವಾಗಿಯೂ ಸೂಕ್ತವಾದ ಅವಕಾಶವು ನಿಮಗೆ ಯೋಚಿಸಲು ಸಮಯವನ್ನು ನೀಡುತ್ತದೆ. ನಿಮ್ಮನ್ನು ಆತುರಪಡಿಸಲು ಒತ್ತಡ ಹೇರುವ ಯಾರಾದರೂ ಎಚ್ಚರಿಕೆಯನ್ನು ಬಯಸುತ್ತಾರೆ. ಮನೆಯಲ್ಲಿಯೂ ಸಹ ಕುಟುಂಬ ಸದಸ್ಯರ ಅತೃಪ್ತಿ ಕಠಿಣ ನಡವಳಿಕೆಯಾಗಿ ಬದಲಾಗಬಹುದು. ತಾಳ್ಮೆಯ ಸಂಭಾಷಣೆಗಳು ಅಧಿಕ ವಿಷಯಗಳನ್ನು ಬಗೆಹರಿಸಬಹುದು ಸ್ನೇಹಿತರೆ. ಕೆಲವೊಮ್ಮೆ ನಿಮ್ಮ ಶಕ್ತಿಯಿಂದ
ಅನಾನುಕೂಲವಾಗಿರಬಹುದು. ನಿಮ್ಮನ್ನು ನಿಜವಾಗಿಯೂ ಬೆಂಬಲಿಸಲು ಸಾಧ್ಯವಿಲ್ಲ. ಹಣಕಾಸಿನ ವಿಷಯಗಳಲ್ಲಿಯೂ ಸಹ ಹಠಾತ್ ಲಾಭಗಳು ಮತ್ತು ಹಠಾತ್ ನಷ್ಟಗಳು ಕೇವಲ ಸಂದರ್ಭಗಳು ಪರಿಣಾಮವಲ್ಲ ಸ್ನೇಹಿತರೆ, ಆದರೆ ಸಂಪೂರ್ಣ ಮಾಹಿತಿ ಇಲ್ಲದೆ ನಂಬುವ ಅಭ್ಯಾಸದ ಪರಿಣಾಮವಾಗಿದೆ ಎಂದು ನೀವು ಒಪ್ಪಿಕೊಳ್ಳಬೇಕು. ಈಗ ಪ್ರತಿಯೊಂದು ದಾಖಲೆ, ಪ್ರತಿಯೊಂದು ಸ್ಥಿತಿ ಮತ್ತು ಪ್ರತಿಯೊಂದು ಪಾಲುದಾರಿಕೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಏಕೆಂದರೆ ಸಣ್ಣದೊಂದು ಅಜಾಗರೂಕತೆಯು ದೀರ್ಘಾವಧಿಯಲ್ಲಿ ದುಬಾರಿಯಾಗಿ ಪರಿಣಮಿಸಬಹುದು. ನಿಗ್ರಹಿಸಲ್ಪಟ್ಟ ಕುಟುಂಬದ ಸಮಸ್ಯೆಯೂ ಸಹ ಹೊರಹೊಮ್ಮಬಹುದು. ಅದು ಹಣಕಾಸಿನ ಸಮಸ್ಯೆಯಾಗಿರಲಿ, ಹಳೆಯ ಭರವಸೆಯಾಗಿರಲಿ ಅಥವಾ ತಪ್ಪು ತಿಳುವಳಿಕೆಯಾಗಿರಲಿ. ಸತ್ಯ ಬಹಿರಂಗವಾದಾಗ ವಾತಾವರಣವು ಆರಂಭದಲ್ಲಿ ಭಾರವಾಗಿರುತ್ತದೆ, ಆದರೆ ಆಂತರಿಕ ಸ್ಪಷ್ಟತೆಯು ಪರಿಹಾರವನ್ನು ತರುತ್ತದೆ. ದೀರ್ಘಕಾಲದಿಂದ ಹಿಡಿದಿಟ್ಟುಕೊಂಡಿರುವ ರಹಸ್ಯವು ಹೊರೆಯಾಗುತ್ತದೆ. ಸತ್ಯ ಬೆಳಕಿಗೆ ಬಂದಾಗ ಅದು ಮನಸ್ಸಿಗೆ ಹಗುರವನ್ನು ತರುತ್ತದೆ. ಸ್ನೇಹಿತರೆ, ಆರೋಗ್ಯ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಮಾನಸಿಕ ಒತ್ತಡವು ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ತಲೆನೋವು, ಕಿರಿಕಿರಿ ಅಥವಾ ಏಕಾಗ್ರತೆ ಕೊರತೆಯಂತಹ ಚಿಹ್ನೆಗಳು ನಿಮಗೆ ವಿಶ್ರಾಂತಿ ಬೇಕು ಎಂದು ಸೂಚಿಸುತ್ತವೆ. ಪ್ರತಿದಿನ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ, ಏಕೆಂದರೆ ಆ ಶಾಂತ ಕ್ಷಣಗಳು ನಿಮಗೆ ಸ್ಪಷ್ಟವಾಗಿ ಯೋಚಿಸಲು ಅನುವು ಮಾಡಿಕೊಡುತ್ತದೆ. ನಿಮ್ಮ ರಹಸ್ಯಗಳು ಮತ್ತು ದೌರ್ಬಲ್ಯಗಳನ್ನು ತಿಳಿದಿರುವ ಮತ್ತು ಕೆಲವೊಮ್ಮೆ ಅವರಿಲ್ಲದೆ ನೀವು ಒಂಟಿತನವನ್ನು ಅನುಭವಿಸುವಂತೆ ಮಾಡುವಂತಹ ಯಾರಾದರೂ ನಿಮ್ಮ ಹತ್ತಿರ ಇದ್ದಾರೆ. ಈ ಭಯವು ನಿಮ್ಮನ್ನು ತಡೆಯಲು ಒಂದು ಮಾರ್ಗವಾಗಬಹುದು. ಆದ್ದರಿಂದ ಈ ಭಯವನ್ನು ಎದುರಿಸುವುದು ಮುಖ್ಯ. ನೀವು ಅದನ್ನು ಎದುರಿಸಿದಾಗ ನೀವು ನಂಬಬೇಕೆಂದು ಮಾಡಲ್ಪಟ್ಟಷ್ಟು ಅವಲಂಬಿತರಾಗಿರಲಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ಹೊಗಳಿಕೆ ಮತ್ತು ಅಸೂಯೆ ಎರಡನ್ನೂ ತರುವ ಹೊಸ ಜವಾಬ್ದಾರಿ ಅಥವಾ ವೇದಿಕೆಯಂತಹ ನಿಮ್ಮ ಗುರುತಿಗೆ ಸಂಪರ್ಕ ಕಲ್ಪಿಸುವ ಅವಕಾಶವು ನಿಮ್ಮ ದಾರಿಗೆ ಬರಬಹುದು. ನಿಮ್ಮ ಸಮತೋಲನವನ್ನು ಕಾಯ್ದುಕೊಂಡರೆ ಆ ಅವಕಾಶವು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಟೀಕೆಗಳಲ್ಲಿ ಸಿಲುಕಿಕೊಳ್ಳುವುದು ನಿಮ್ಮ ಪ್ರಗತಿಯನ್ನು ಸ್ಥಗಿತಗೊಳಿಸಬಹುದು. ಆದ್ದರಿಂದ ಪ್ರತಿಯೊಂದು ಧ್ವನಿಗೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ನಿಮಗೆ ದಿಕ್ಕು ನೀಡುವುದನ್ನು ಆಲಿಸಿ, ಉಳಿದಿದ್ದನ್ನು ಶಬ್ದವಾಗಿ ತ್ಯಜಿಸಿ. ಇದು ನಿಮ್ಮನ್ನು ಮರುಶೋಧಿಸಿಕೊಳ್ಳುವ ಸಮಯವಾಗಿದೆ. ಸ್ನೇಹಿತರೆ, ನೋಡಿದಿರಲ್ಲ ಸ್ನೇಹಿತರೆ, ಈ ಮಾರ್ಚ್ ತಿಂಗಳಲ್ಲಿ ಈ 3 ಅಕ್ಷರಗಳಿಂದ PRA ಈ ಅಕ್ಷರದ ವ್ಯಕ್ತಿಗಳಿಂದ ದೂರವಿರುವುದು ತುಂಬ ಮುಖ್ಯ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.